ಇವತ್ತು ನಾವು ಬೆಳಗ್ಗೆನೆ ಗಾಡಿ ತಗೊಂಡು ಬಂದಿದ್ದೆ ನಾಗಲಮಡಿಕೆ ಹತ್ರ. ಯಾಕಪ್ಪ ನಾಗಲಮಡಿಕೆಗೆ ಬಂದಿರೋದು ಅಂದರೆ, ಇವತ್ತು ಕೂಲಿಯರ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಹಿಂಗೆ ಟಿಫನ್ ತಿನ್ನಿಸ್ಬೇಕಿತ್ತು. ಇಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ನಾವು ಹೋಗಿದ್ದೆ ಸೀದಾ ತೋಟದ ಹತ್ರಕ್ಕೆ. ಕಲ್ಲಂಗಡಿ ಲೋಡ್ ಇತ್ತು, ಅದಕ್ಕೆ ನಾನು ನಮ್ಮ ಫ್ರೆಂಡ್ ಗಾಡಿ 2 ಗಾಡಿನೂ ಕರ್ಕೊಂಡು ಹೋಗ್ಬಿಟ್ವಿ. ಫಸ್ಟ್ ಅವ್ನ ಗಾಡಿಗೆ ಲೋಡ್ ಮಾಡಿ ಕಳಿಸ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಅವ್ನ ಗಾಡಿಗೆ ಲೋಡ್ ಮಾಡಿಸ್ದೆ. ಲೋಡ್ ಮಾಡ್ತಾರೆ, ಇನ್ನು ಬಿಟ್ಟವನು. ಈಗ ಕಟಿಂಗ್ ಎಲ್ಲ ಆಗೈತೆ. ಲೋಡ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಲೋಡ್ ಮಾಡ್ಕೊಬೇಕು. ಯಾಕಂದರೆ ಅವನದು ಮಂಗಳೂರು ಆ ಕಡೆ ಹೋಗೋದು. ಮಂಗಳೂರು ಆ ಕಡೆ ಕೇರಳಕ್ಕೆ ಹೋಗ್ಬೇಕು ಅವನೊಂದು ಸ್ವಲ್ಪ. ಅದಕ್ಕೋಸ್ಕರ ಅವ್ನ ಗಾಡಿಗೆ ಲೋಡ್ ಮಾಡಿಸ್ದೆ. ಈ ಥರ ಅವ್ನ ಗಾಡಿಗೆ ಲೋಡ್ ಮಾಡಿಸ್ಬಿಟ್ಟು ಮತ್ತೆ ಈಗ ನನ್ನ ಗಾಡಿಗೆ ಲೋಡ್ ಮಾಡ್ಕೊಬೇಕು. ಈ ಥರ ಲೋಡ್ ಆಗೈತೆ ಅವ್ನ ಗಾಡಿ, ಮತ್ತೆ ನನ್ನ ಗಾಡಿಗೆ ಲೋಡ್ ಮಾಡ್ಕೊಬೇಕು. ಫೈನಲ್ ಆಗಿ ಅವ್ನ ಗಾಡಿನೂ ಲೋಡ್ ಮಾಡಿಸಿ ನಾನು ಈ ಥರ ಲೋಡ್ ಮಾಡ್ಕೊಂಡೆ. ಒಂದು 3 ಟನ್ ಬರ್ಬೋದೇನೋ ಅಷ್ಟೇ, 3-3.5 ಟನ್ ಬರುತ್ತೆ. ಅಲ್ಲಿಂದ ನಾವು ಶಿಸ್ತಾಗಿ ಹೊರಟ್ವಿ, ಕಾಟ ಗೀಟ ಹಾಕ್ಸ್ಕೊಂಡು ಪಗೋಡದಲ್ಲಿ. ನನ್ನ ಗಾಡಿಗೆ ಫಾಗ್ ಲೈಟ್ ಹಾಕ್ಸಿದೆ, ಯಾವ ಥರ ಬರುತ್ತೆ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ನೋಡಿ, ಈ ಥರ ಫಾಗ್ ಲೈಟ್ ಬರುತ್ತೆ. ಇದು ವೈಟ್ ಲೈಟು. ಮತ್ತೆ ಈ ಥರ ಕಾರ್ ಅವ್ರು ಆಪೋಸಿಟ್ ಬಂದಾಗ ಈ ಥರ ಆನ್ ಮಾಡಿಬಿಡ್ಬೇಕು, ಅವಾಗ ಅವರೇ ಡಿಮಾಂಡ್ ಕೊಡ್ತಾರೆ. ಆ ಕಡೆಯಿಂದ ಬಂದಿದೆ ಶಿರಾ ಹತ್ರ ಬಂದ್ವಿ. ಫೈನಲ್ ಆಗಿ ಅಮರಾಪುರ ಇಂದ ಶಿರಾಗ್ ಬರೋ ಅಷ್ಟೊತ್ತಿಗೆ ರೋಡ್ ಅಲ್ಲೊಂದು ಸ್ವಲ್ಪ ಕಿತ್ತಾಕ್ಬಿಟ್ಟವ್ರೆ. ರೋಡ್ ಏನು ಕಿತ್ತಾಕಿಲ್ಲ, ಅದೇ ಕಿತ್ತೋಗೈತೆ. ಗಾಡಿಗಳು ಓಡಾಡಿ ರೋಡ್ ಮಾಡಿಲ್ಲ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸೀದಾ ಬಂದಿದ್ದೆ ಉಳಿಯಾರ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿ ಮಸ್ತಾಗಿ ಒಂದು ವಿಡಿಯೋ ಮಾಡ್ಕೊಂಡು ಗಾಡಿದು. ನಮ್ಮ ವಜ್ರ ಟ್ರಾನ್ಸ್ಪೋರ್ಟ್ ಗಾಡಿ ಹೋಗೋ ಅಂದ್ರೆ ಇಲ್ಲೇ ಬೇಲೂರಲ್ಲೇ ಮಲ್ಕೊಂಡ್ಬಿಟ್ಟವನೆ, ನಿದ್ದೆ ಬಂತು ಅಂತ. ನಾನು ಎಬ್ಬರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಬ್ರು ಹೋಗ್ತಾ ಇದೀವಿ ಮಸ್ತಾಗೆಲ್ಲ. ಇಬ್ರು ಘಾಟ್ ಸೆಕ್ಷನ್ ಅಲ್ಲಿ ನೀನಾ ಅಂತ ಪೈಪೋಟಿ ಮೇಲೆ ಹೋಗ್ತಾ ಇದ್ವಿ. ಫಾಗ್ ನೋಡಿದ್ರೆ ಈ ತರ ಐತೆ. ಫಾಗ್ ಲೈಟ್ ಎಂತಕ್ಕಪ್ಪ ಹಾಕ್ಸ್ಬೇಕು ಅಂದ್ರೆ ಇದಕ್ಕೋಸ್ಕರ ಹಾಕ್ಸ್ಬೇಕು. ನೋಡಿ, ಫಾಗ್ ಲೈಟ್ ಹಾಕ್ತೀನಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದೇ LED ಲೈಟ್ ಹಾಕಿದ್ರೆ ಒಂಚೂರು ಕಾಣಿಸೋದೇ ಇಲ್ಲ. ಫಾಗ್ ಏನು ಈ ತರ ಕಾಣಿಸುತ್ತೆ, ವಿಡಿಯೋದಲ್ಲಿ ಮಾತ್ರ ಹಿಂಗೆ ಕಾಣಿಸುತ್ತೆ. ರಿಯಲ್ ಆಗಿ ಒಂಚೂರು ಕಾಣಿಸೋದೇ ಇಲ್ಲ. ಫಾಗ್ ಲೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈ ತರ, ಅದಕ್ಕೋಸ್ಕರನೇ ಫಾಗ್ ಲೈಟ್ ಹಾಕ್ಸೋದು ಅಷ್ಟೇ. ಫೈನಲ್ ಆಗಿ ನಾವು ಮಂಗಳೂರು ಹತ್ರ ಹೋಗ್ತಾ ಇದೀವಿ. ಇಲ್ಲಿ ಉಜಿರೆ ಬೆಳ್ತಂಗಡಿ ರೋಡ್ಗಳೆಲ್ಲ ಕಿತ್ತು ಹೋಗ್ಬಿಟ್ಟವೆ, ಏನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸೀದಾ ಅಲ್ಲಿಂದ ಬಂದಿದ್ದೆ. ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಒಂದ್ ಸ್ವಲ್ಪ ತಿರಪ್ಪ ಅನ್ಲೋಡ್ ಮಾಡ್ತೀವಿ ಅಂದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿರೋ ಒಂದು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.